ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಪ್ರವಚನ ಮಾಲಿಕೆಯ ಇವತ್ತಿನ ಪ್ರವಚನವನ್ನು ನಾವು ಆರಂಭವನ್ನು ಮಾಡೋಣ. ಅಧ್ಯಾತ್ಮದ ಈ ಸಿದ್ಧಿಯಲ್ಲಿ ಮಾರ್ಗ ಯಾವುದು? ಅದನ್ನು ಕ್ರಮಿಸೋದು ಹೇಗೆ? ಗುರಿಯನ್ನು ಮುಟ್ಟೋದು ಹೇಗೆ? ದಾರಿ ಯಾವುದು? ತಿಳ್ಕೊಳ್ಬೇಕಾಗುತ್ತೆ. ಗಮನಿಸಿ, ಯಾವುದನ್ನು ನಾವು ಜೀವನ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ, ಅದಕ್ಕೆ ಹೆಸರು ಇನ್ನೊಂದು ಮಾರ್ಗ. ಜೀವನದ ಅತಿರಿಕ್ತವಾಗಿ ಇನ್ನು ಯಾವುದೇ ಮಾರ್ಗಗಳು ಅಥವಾ ದಾರಿ ಅನ್ನುವಂಥದ್ದು ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಜೀವನದ ಅನುಭವವನ್ನು ಯಾರು ಪಡೆದಿದ್ದಾನೋ, ಜೀವನದ ಅನುಭವದಲ್ಲಿ ಯಾವ ವ್ಯಕ್ತಿ ಪಕ್ವವಾಗಿದ್ದಾನೋ ಅವನು ಎಲ್ಲ ಮಾರ್ಗಗಳನ್ನು ಪೂರ್ತಿಗೊಳಿಸಿದ್ದಾನೆ ಅಂತಲೇ ಅರ್ಥ. ಜೀವನವನ್ನು ಬಿಟ್ಟು ಬೇರೆ ಎಲ್ಲಾದರೂ ಒಂದು ಮಾರ್ಗವನ್ನು ಹುಡುಕ್ಲಿಕ್ಕೆ ನಾವು ಹೊರಟ್ರೆ ನಾವು ದಾರಿ ತಪ್ಪಿದ್ದೇವೆ ಅಂತ, ಬೇರೆ ಇನ್ನೇನು. ಯಾಕಂದರೆ ಜೀವನದ ಅತಿರಿಕ್ತ ಬೇರೆ ಯಾವ ಮಾರ್ಗಗಳು ಇಲ್ಲವೂ ಇಲ್ಲ ಈ ಜಗತ್ತಿನಲ್ಲಿ. ಕ್ಷಣ ಕ್ಷಣವೂ ಕೂಡ ಏನು ಹರಿತಾ ಇದೆ, ಕ್ಷಣ ಕ್ಷಣವೂ ಕೂಡ ಏನು ಬದಲಾಗುತ್ತೆ ಈ ಜೀವನ, ಇದಕ್ಕೆ ಹೆಸರು ಮಾರ್ಗ. ನಾವು ಈಗಾಗಲೇ ಆ ಮಾರ್ಗದಲ್ಲಿಯೇ ಇದ್ದೇವೆ, ಮಾರ್ಗದಲ್ಲೇ ನಡೀತಾ ಇದ್ದೇವೆ, ಮಾರ್ಗದ ಮೇಲೆ ನಾವು ನಿಂತ್ಕೊಂಡಿದ್ದೀವಿ ನಾವು ಪ್ರತಿಯೊಬ್ಬರೂ ಕೂಡ. ನಾವ್ಯಾಕೆ ದಾರಿ ತಪ್ಪಿದ್ದೀವಿ ಈ ಜೀವನದಲ್ಲಿ ಅಂತಂದರೆ, ನಾವು ಜೀವನವನ್ನು ಮಾರ್ಗ ಅಂಥೇಳಿ ಪರಿಗಣಿಸಿಲ್ಲ. ಮುಕ್ತಿಯನ್ನು ಗಳಿಸ್ಲಿಕ್ಕೆ, ಸಿದ್ಧಿಯನ್ನು ಗಳಿಸ್ಲಿಕ್ಕೆ, ಸಮಾಧಿಯನ್ನು ಗಳಿಸ್ಕೊಳ್ಳಿಕ್ಕೆ ಇನ್ಯಾವುದೋ ಒಂದು ಮಾರ್ಗವನ್ನು ನಾವೆಲ್ಲರೂ ಕೂಡ ಅರಸ್ತಾ ಇದ್ದೀವಿ.
ಜೀವನವನ್ನು ಬಿಟ್ಟು ಇನ್ನೊಂದು ಮಾರ್ಗದ ಅನುಕರಣೆಯಲ್ಲಿ ನಾವಿದ್ದೀವಿ, ಅನ್ವೇಷಣೆಯಲ್ಲಿ ನಾವೆಲ್ಲರೂ. ಒಬ್ಬೊಬ್ಬರು ಒಂದೊಂದು ಮಾರ್ಗವನ್ನು ಕಂಡು ಹಿಡ್ಕೊಂಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಹೆಸರನ್ನಿಟ್ಟಿದ್ದಾರೆ ಆ ಮಾರ್ಗಕ್ಕೆ. ಕೆಲವರು ಧರ್ಮ ಅಂತ ಕರೀತಾರೆ, ಕೆಲವರು ಯೋಗ ಅಂತ ಕರೀತಾರೆ, ಕೆಲವರು ಭಕ್ತಿ ಅಂತ ಕರೀತಾರೆ. ಒಬ್ಬೊಬ್ಬರು ಒಂದೊಂದು ಮಾರ್ಗಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ. ನಮ್ಮದೇ ಮಾರ್ಗ ಶ್ರೇಷ್ಠ, ನಮ್ಮದೇ ಮಾರ್ಗ ಅನ್ನೋಂಥದ್ದು ಉತ್ಕೃಷ್ಟ ಅನ್ನೋಂಥ ರೀತಿಯಲ್ಲಿ ವಾದ ವಿವಾದಗಳನ್ನು ಮುಂದೆ ಇಟ್ಕೊಂಡು ಜಗಳ ಮಾಡ್ತಾ ಇದ್ದಾರೆ, ಗಲಾಟೆಯನ್ನು ಮಾಡ್ತಾ ಕೂತ್ಕೊಂಡಿದ್ದಾರೆ ಜನ. ಏನಿದೆಲ್ಲ ಶಬ್ದ ಜಾಲಂ ಮಹಾರಣ್ಯಂ. ಆಚಾರ್ಯ ಶಂಕರು ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ, ಇದೊಂದು ಬಹಳ ದೊಡ್ಡದಾಗತಕ್ಕಂಥ ಒಂದು ಶಬ್ದ ಜಾಲ, ಇದೊಂದು ಮಹಾರಣ್ಯ. ಇದರಲ್ಲಿ ನಾವು ಹೋಗ್ಬಿಡ್ತೀವಿ. ಯಾವ್ದು ಹೇಳಿ ಮಾರ್ಗ? ಕಣ್ಣಿನ ಮುಂದೆ ಏನು ಗೋಚರವಾಗ್ತಾ ಇದೆ ಅದು ಮಾರ್ಗ. ಕೆಳಗಡೆಗೆ ಏನು ಯಾವ ದಾರಿಯಲ್ಲಿ ಯಾವುದರ ಮೇಲೆ ನಾವು ನಿಂತ್ಕೊಂಡಿದ್ದೀವಿ ಅದಕ್ಕೆ ಹೆಸರು ದಾರಿ, ಅದಕ್ಕೆ ಹೆಸರು ಮಾರ್ಗ. ನಾವು ಎಲ್ಲಿ ನಿಂತಿದ್ದೀವಿ ಅದಕ್ಕೆ ಹೆಸರು ದಾರಿ, ಅದಕ್ಕೆ ಹೆಸರು ಮಾರ್ಗ. ಕಣ್ಣು ಮುಚ್ಕೊಂಡು ನಿಂತ್ಕೊಳ್ಳಿ, ನಾವು ಮಾರ್ಗದಲ್ಲಿ ನಿಂತಿರ್ತೀವಿ, ಬೇರೆ ಎಲ್ಲ ಹೋಗ್ಲಿಕ್ಕೆ ಸಾಧ್ಯನೂ ಇಲ್ಲ. ನಮ್ಗೆ ಅರ್ಥವಾಗುತ್ತೋ ಇಲ್ವೋ, ನಾವು ತಿಳ್ಕೊಳ್ತೀವೋ ಇಲ್ವೋ, ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೀವೋ ಇಲ್ವೋ, ಪ್ರಶ್ನೆ ಬೇರೆ. ನಮಗೆ ಬೇರೆ ಇನ್ನೊಂದು ಮಾರ್ಗ ಅನ್ನೋಂಥದ್ದಿಲ್ಲ ಈ ಜಗತ್ತಿನಲ್ಲಿ ಭಗವಂತನನ್ನು ಪಡೀಲಿಕ್ಕೆ, ಭಗವಂತನನ್ನು ಸೇರ್ಲಿಕ್ಕೆ. ಏಕೆಂದರೆ ಭಗವಂತನನ್ನು ಪಡೀಲಿಕ್ಕೆ ಇರ್ತಕ್ಕಂಥ ಮಾರ್ಗ ಹೇಗಿದೆ ಅಂತಂದ್ರೆ ಆಕಾಶದ ಹಾಗೆ. ಒಂದು ಊರಿಂದ ಒಂದು ಊರಿಗೆ ಹೋಗ್ಲಿಕ್ಕೆ ನಮ್ಮ ಹತ್ರ ಹೈವೇಗಳಿವೆ. ಸ್ಟೇಟ್ ಹೈವೇ ಇದೆ, ನ್ಯಾಷನಲ್ ಹೈವೇ ಇದೆ. ಆ ರೀತಿಯ ಮಾರ್ಗಗಳು ಭಗವಂತನನ್ನ ಕಾಣಲಿಕ್ಕೆ, ಭಗವಂತನನ್ನ ಸೇರ್ಲಿಕ್ಕೆ ಅಥವಾ ಮುಕ್ತಿಯನ್ನು ಗಳಿಸ್ಲಿಕ್ಕೆ ಆ ರೀತಿಯ ಮಾರ್ಗಗಳು. ಆ ರೀತಿ ಯಾವುದೇ ರಾಜಪಥ ಅನ್ನುವಂಥದ್ದು ಈ ಸಾಧನಾ ಮಾರ್ಗದಲ್ಲಿ ಅನ್ನುವಂಥದ್ದು ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನದೇ ಆದಂತಹ ಒಂದು ಮಾರ್ಗವನ್ನು ಅವನು ಕಂಡು ಹಿಡ್ಕೊಳ್ಬೇಕಾಗತ್ತೆ. ಯಾವುದೋ ಒಂದು ಸಾಮಾನ್ಯವಾದಂತಹ ಮಾರ್ಗವನ್ನು ಮಾಡ್ತೀವಿ, ಎಲ್ಲರೂ ಕೂಡ ಆ ಮಾರ್ಗದಲ್ಲಿ ಹೋಗಿ, ಇಲ್ಲ ಹೋಗ್ಲಿಕ್ಕೆ ಬರೋದಿಲ್ಲ. ಒಮ್ಮೆ ಆ ಸರಿಯಾದ ಮಾರ್ಗವನ್ನು ಕಂಡು ಹಿಡ್ಕೊಂಡು ಮತ್ತೆಲ್ಲೂ ಹೋಗಬೇಕಾಗಿಲ್ಲ, ಮತ್ತೆಲ್ಲೂ ಕೂಡ ಅನ್ವೇಷಣೆಯನ್ನು ಮಾಡುವ ಅವಶ್ಯಕತೆ ಇಲ್ಲ, ಮತ್ತೆಲ್ಲೂ ಕೂಡ ಹುಡುಕುವ ಅವಶ್ಯಕತೆ ಇಲ್ಲ. ಜೀವನವೇ ಒಂದು ಮಾರ್ಗ, ಜೀವನವೇ ಒಂದು ದಾರಿ. ಜೀವನದಲ್ಲಿ ಬರ್ತಕ್ಕಂತಹ ಸುಖ ದುಃಖಗಳೇ ಮಾರ್ಗಗಳು. ಜೀವನದಲ್ಲಿ ಬರ್ತಕ್ಕಂತಹ ಸಫಲತೆ ಅಸಫಲತೆಗಳೇ ನಮ್ಮ ಮಾರ್ಗಗಳು. ಎದ್ದು ಬಿದ್ದು ನನ್ನ ಗುರಿಯನ್ನು ಅವನು ತಲುಪಬೇಕಾಗುತ್ತೆ. ಬಿದ್ದೇನೆ ವ್ಯಕ್ತಿ ಮೇಲೆ ಏಳಬೇಕು. ಎಡವದೆಯ ಮೈಗಾಯ ಒಡೆಯದೆ ಮಗುವಾರು ನಡೆಯ ಕಲಿತವನು ಮತಿನೀತಿ ಗತಿಯಂತು. ಬೇಜ್ ಹೇಳ್ತಾರೆ, ಒಂದು ಮಗು ನಡೆಯೋದನ್ನು ಕಲಿಬೇಕಾದ್ರೆ ಎಷ್ಟು ಸಾರಿ ಬೀಳುತ್ತೆ, ಎಷ್ಟು ಸಾರಿ ಹೇಳುತ್ತೆ, ಎಷ್ಟು ಸಾರಿ ಒದ್ದಾಡುತ್ತೆ, ಎಷ್ಟು ಸಾರಿ ಕೈಕಾಲು ಮುರ್ಕೊಳ್ಳುತ್ತೆ, ಗೊತ್ತಿಲ್ಲ. ಹೌದಲ್ಲ? ಬಿದ್ದು 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 ತಪ್ಪುಗಳನ್ನು ಮಾಡಿ 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 ವ್ಯಕ್ತಿ ಗುರಿಯನ್ನು ಸೇರುತ್ತಾನೆ. ಯಾವ ತಪ್ಪುಗಳಿಂದ ವ್ಯಕ್ತಿ ಸುಧಾರಿಸಿದ್ದಾನೆ, ಯಾವ ತಪ್ಪುಗಳಿಂದ ವ್ಯಕ್ತಿ ಮೇಲಕ್ಕೆ ಬಂದಿದ್ದಾನೆ, ಯಾವ ತಪ್ಪುಗಳನ್ನು ಮಾಡ್ತಾ ಮಾಡ್ತಾ ವ್ಯಕ್ತಿ ವಿಕಾಸವನ್ನು ಹೊಂದಿದ್ದಾನೆ, ಆ ತಪ್ಪುಗಳಿಗೆ ನಾವು ಧನ್ಯವಾದವನ್ನು ಹೇಳಬೇಕಾಗುತ್ತೆ. ಯಾಕಂದ್ರೆ ಆ ರೀತಿಯ ತಪ್ಪುಗಳನ್ನು ಮಾಡದೇ ಇದ್ದರೆ ನಾವು ಬೆಳಿಲಿಕ್ಕಾಗ್ತಿರ್ಲಿಲ್ಲ. ಆದ್ದರಿಂದ ಜೀವನದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಸುಖ ದುಃಖಗಳಿಗೆ, ಪ್ರತಿಯೊಂದು ಸಮಸ್ಯೆಗಳಿಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾವು ಧನ್ಯವಾದವನ್ನು ಹೇಳಬೇಕಾಗುತ್ತೆ, ನಾವು ನಮಸ್ಕರಿಸಬೇಕಾಗಿರುತ್ತೆ, ನಾವು ಕೃತಜ್ಞರಾಗಿರಬೇಕಾಗುತ್ತೆ.
ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿ, ಪ್ರತಿಯೊಬ್ಬ ವಸ್ತುವಿನ ಪ್ರತಿ, ಪ್ರತಿಯೊಂದು ಘಟನೆಯ ಪ್ರತಿ. ಒಂದು ವೇಳೆ ನಡೀತಾ ಇರ್ತಕ್ಕಂಥ ದಾರಿಯಲ್ಲೇ ನಾವು ಬೀಳದೆ ಇದ್ರೆ ಹೇಳೋದಾದ್ರೆ ಹೇಗೆ? ಹೇಳಲಿಕ್ಕೆ ಸಾಧ್ಯ. ವ್ಯಕ್ತಿಯ ಅಂತಃಕರಣದಲ್ಲಿ ಪುಣ್ಯದ ಆವಿರ್ಭಾವ ಯಾವಾಗ ಉಂಟಾಗ್ತದೋ ಆವಾಗ ಆ ವ್ಯಕ್ತಿ ತಾನು ಮಾಡಿರೋ ಪಾಪಗಳ ಪ್ರತಿ ಧನ್ಯವಾದದ ಭಾವ, ಕೃತಜ್ಞತಾ ಭಾವ ಅನ್ನೋದುಂಟಾಗ್ತದೆ. ಯಾವಾಗ ಭಗವಂತನ ಪ್ರೀತಿ ನಮ್ಮ ಅಂತಃಕರಣದ ಒಳಗಡೆಗೆ ಘಟಿಸ್ತದೋ ಸಂಸಾರದ ಪ್ರತಿಯೊಂದು ಅಹೋಭಾವ, ಸಂಸಾರದ ಪ್ರತಿಯೊಂದು ಕೃತಜ್ಞತಾ ಭಾವ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಉಂಟಾಗ್ತದೆ. ಒಂದು ವೇಳೆ ಇನ್ನೂ ಸಂಸಾರದ ಪ್ರತಿ, ವ್ಯಕ್ತಿಯ ಪ್ರತಿ, ಜಗತ್ತಿನ ಪ್ರತಿ, ವಿಷಯಗಳ ಪ್ರತಿ, ಶರೀರದ ಪ್ರತಿ ಅಥವಾ ಈ ವ್ಯವಹಾರದ ಪ್ರತಿ ಏನೋ ಒಂದಿಷ್ಟು ದೋಷ ಇದೆ, ಏನೋ ಒಂದಿಷ್ಟು ಅಡಚಣೆಗಳಿವೆ ಅಥವಾ ಏನೋ ಒಂದಿಷ್ಟು ರಾಗದ್ವೇಷಗಳು ಉಳ್ಕೊಂಡಿವೆ ಅಂತಂದರೆ ಅದರ ಅರ್ಥ ನಾವು ತಿಳ್ಕೊಳ್ಬೇಕು, ನಾವು ದಾರಿ ತಪ್ಪಿದೆ, ಸರಿಯಾದ ಮಾರ್ಗದಲ್ಲಿ ನಾವು ಹೋಗಲಿಲ್ಲ. ಇನ್ನೂ ಒಂದಿಷ್ಟು ನಿಂದನೆ, ಇನ್ನೂ ಒಂದಿಷ್ಟು ದ್ವೇಷ, ಇನ್ನೂ ಒಂದಿಷ್ಟು ಹೊಟ್ಟೆ ಕಿಚ್ಚು ಅಂತಃಕರಣದ ಒಳಗಡೆಗೆ ಉಳ್ಕೊಂಡಿದೆ ಅಂತಂದರೆ ಅದರ ಅರ್ಥ ನಮ್ಮ ಮಾರ್ಗ ಇನ್ನೂ ಪೂರ್ತಿ ಆಗಲಿಲ್ಲ. ಯಾವ ವ್ಯಕ್ತಿ ಗುರಿಯನ್ನು ತಲುಪಿದಾನೋ ಅವನು ಹೇಳ್ತಾನೆ, ಎಲ್ಲರ ಸಹಕಾರದಿಂದ, ಎಲ್ಲರ ಜೊತೆಗೆ, ತಪ್ಪುಗಳು ಒಪ್ಪುಗಳು ಸರಿ ಎಲ್ಲದರ ಜೊತೆಗೆ, ಶತ್ರು ಮಿತ್ರರ ಜೊತೆ, ಮುಳ್ಳುಗಳ ಜೊತೆ, ಎಲ್ಲರ ಜೊತೆಗೆ ಸಹಯೋಗಿಯಾಗಿ ನಾನು ಮುಂದುವರೆದಿದ್ದೆ. ಯಾರ್ಯಾರು ಸಹಯೋಗವನ್ನು ಕೊಟ್ಟಿದ್ದಾರೆ, ಯಾರ್ಯಾರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವರ ಪ್ರತಿಯೊಂದು ಅಹೋಭಾವ, ಅವರ ಪ್ರತಿಯೊಂದು ಕೃತಜ್ಞತಾ ಭಾವ. ಗಮನಿಸಿ, ನಾವು ಜೀವನದಲ್ಲಿ ಏನನ್ನೇ ಗಳಿಸಲಿ, ಏನನ್ನೇ ನಾವು ಗುರಿಯನ್ನು ಸಾಧಿಸಲಿ, ಸಿದ್ಧಿಸಿಕೊಳ್ಳಿ, ಅಲ್ಲಿ ವಿರೋಧ ಅನ್ನೋದು ಇದ್ದೇ ಇರುತ್ತೆ. ವಿರೋಧಿಗಳಿದ್ದೇ ಇರ್ತಾರೆ, ಅಪಮಾನ ಮಾಡುವಂತಕ್ಕವ್ರು ಇದ್ದೇ ಇರ್ತಾರೆ, ನಿಂದನೆಯನ್ನು ಮಾಡತಕ್ಕಂಥವ್ರು ಇದ್ದೇ ಇರ್ತಾರೆ. ಯಾವಾಗ ಆ ರೀತಿಯ ವಿರೋಧ ಅನ್ನೋದು ಜಗತ್ತಿನಲ್ಲಿ ಘಟಿಸ್ತದೋ ಆವಾಗಲೇ ವ್ಯಕ್ತಿ ಆಂತರಿಕವಾಗಿ ವಿಕಾಸವನ್ನು ಹೊಂದುತ್ತಾನೆ. ದ್ವಂದ್ವದಿಂದಲೇ ನಿರ್ದ್ವಂದ್ವದ ಉದಯವಾಗುತ್ತೆ, ದ್ವೈತದಿಂದಲೇ ಅದ್ವೈತದ ಒಂದು ಆಭಾ, ಒಂದು ಪ್ರಭೆ, ಒಂದು ಬೆಳಕು ಉದಯವಾಗುತ್ತೆ. ಯಾರು ಹೇಳಿ ಆ ವ್ಯಕ್ತಿ ಮಾರ್ಗವನ್ನು ಪೂರ್ಣಗೊಳಿಸಿದವರು? ಯಾವ ವ್ಯಕ್ತಿ ಬಿಸಿಲಿನಲ್ಲಿ ಬೆಂದಿದ್ದಾನೆ, ಯಾವ ವ್ಯಕ್ತಿ ಜೀವನದ ಆಳಕ್ಕೆ ಇಳಿದಿದ್ದಾನೆ, ಯಾವ ವ್ಯಕ್ತಿ ಜೀವನದ ಅತ್ಯಂತ ಉನ್ನತ ಶಿಖರವನ್ನು ತಲುಪಿದ್ದಾನೆ, ಪಾಪ ಪುಣ್ಯಗಳ ಅನುಭವವನ್ನು ಯಾರು ಹೊಂದಿದ್ದಾನೆ, ಕೆಳಗಡೆಗೆ ಬಿದ್ದಾಗ ಯಾವ ವ್ಯಕ್ತಿ ನೋವನ್ನು ಅನುಭವಿಸಿದ್ದಾನೆ, ಕತ್ತಲೆಯ ದಾರಿಯಲ್ಲಿ ಯಾವ ವ್ಯಕ್ತಿ ಎಡವಿದ್ದಾನೆ, ಬಿದ್ದಿದ್ದಾನೆ, ಸೂರ್ಯನ ಬೆಳಕಲ್ಲಿ ಯಾವ ವ್ಯಕ್ತಿ ಎದ್ದು ನಿಂತು ನಡೆಯುವ ಪ್ರಯತ್ನವನ್ನು ಮಾಡಿದ್ದಾನೆ, ಯಾವ ವ್ಯಕ್ತಿ ಎಲ್ಲವನ್ನೂ ನೋಡಿದ್ದಾನೆ, ಯಾವ ವ್ಯಕ್ತಿ ಎಲ್ಲಕ್ಕೂ ಸಾಕ್ಷಿಯಾಗಿದ್ದಾನೆ, ಅಂತ ವ್ಯಕ್ತಿ ಮಾತ್ರ ಆ ಗುರಿಯನ್ನು ತಲುಪಲಿಕ್ಕೆ. ಯಾವ ವ್ಯಕ್ತಿ ಜೀವನದ ಎಲ್ಲ ಅನುಭವಗಳನ್ನು ಅನುಭವಿಸಿದಾನೋ, ಈ ಜೀವನದ ಪ್ರತಿಯೊಂದು ಅನುಭವಗಳು, ಪ್ರತಿಯೊಂದು ರಾಗದ್ವೇಷಗಳು, ಪ್ರತಿಯೊಂದು ಘಟನೆಗಳು ಕೂಡ ಅವನು ತನ್ನ ಜೀವನದ ಮೇಲೆ ಘಟಿಸುವ ಹಾಗೆ
ಘಟಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು. ಆದರೆ ಯಾವುದರ ಜೊತೆಗೂ ಕೂಡ ತಾದಾತ್ಮ್ಯವನ್ನು ಹೊಂದಿಲ್ಲ, ಯಾವುದರ ಜೊತೆಗೂ ಕೂಡ ಅಂಟುಕೊಂಡಿಲ್ಲ, ಯಾವುದರ ಜೊತೆಗೂ ಕೂಡ ಅವನಿಗೆ ಮೋಹ ಹೊಂದುತ್ತಿಲ್ಲ. ಯೌವನ ಅನ್ನೋದು ಬಂತು, ಆದರೆ ಅವನು ಯುವಕನಾಗಿರಲಿಲ್ಲ. ಸುಖ ಅನ್ನೋದು ಬಂತು, ಆದರೆ ಅವನು ಸುಖಿಯಾಗಿರಲಿಲ್ಲ. ದುಃಖ ಅನ್ನೋದು ಬಂತು, ಆದರೆ ಅವನು ಮಾತ್ರ ಯಾವತ್ತೂ ಕೂಡ ದುಃಖಿಯಾಗಿರಲಿಲ್ಲ. ಯಾವತ್ತೂ ಕೂಡ ವ್ಯಕ್ತಿ ಜಾಗೃತನಾಗಿದ್ದ, ಯಾವತ್ತು ವ್ಯಕ್ತಿ ಜಾಗರಣೆಯಲ್ಲಿದ್ದ, ಯಾವತ್ತು ವ್ಯಕ್ತಿ ಎಚ್ಚರವಾಗಿದ್ದ. ಜಾಗೃತೆಯ ಆ ದೀಪ, ಜ್ಯೋತಿ ಅಂತಃಕರಣದ ಒಳಗಡೆ ಯಾವಾಗಲೂ ಕೂಡ ಅದು ಬೆಳಗುತ್ತಾನೆ. ಏನೇ ಬರಲಿ ಜೀವನದಲ್ಲಿ ಎಲ್ಲವನ್ನು ಕೂಡ ಸಂತೋಷವಾಗಿ ಸ್ವೀಕಾರವನ್ನ ಮಾಡ್ತಾ ಇದ್ದ. ಜೀವನದಲ್ಲಿ ಏನೇ ಘಟನೆಗಳು ಘಟಿಸಲಿ, ಯಾವ ಕೂಡ ಆಕಸ್ಮಿಕವಲ್ಲ, ಯಾವುದು ಕೂಡ ಅಕಾರಣವಲ್ಲ, ಎಲ್ಲವೂ ಕೂಡ ಸಕಾರಣ. ಏನೋ ಒಂದು ಅರ್ಥ ಇದೆ, ಏನೋ ಒಂದು ಹೊಸ ಪಾಠವನ್ನು ಕಲಿಸ್ಲಿಕ್ಕಾಗಿ ಈ ರೀತಿಯ ಘಟನೆಗಳು ಘಟಿಸ್ತಾ ಇದ್ದೀವಿ ಅಂತಕ್ಕಂಥ ಭಾವ ಇತ್ತವನ ಅಂತಕ್ಕನ್ನೋದು. ಒಬ್ಬ ವ್ಯಕ್ತಿಯನ್ನ ಮತ್ತೆ 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 ಶಿಕ್ಷಿಸಿ, ನಿಂದಿಸಿ ಆ ವ್ಯಕ್ತಿಯ ಒಳ್ಳೆಯ ತನವನ್ನ ಹೊರಗೆ ತರಬೇಕು ಅಂತಂದ್ರೆ ಅದರ ಅರ್ಥ ಬೇಡವಾಗಿರ್ತಕ್ಕಂಥ ಅನೇಕ ಗುಣಗಳಿವೆ, ಬೇಡವಾಗಿರ್ತಕ್ಕಂಥ ಅನೇಕ ಒಂದಿಷ್ಟು ಹೊಲಸಿದೆ, ಅದನ್ನು ತೆಗೆದು ಹಾಕಬೇಕಾಗುತ್ತೆ. ನಾವು ಬೇಡವಾಗಿರೋದೇನೋ ಒಂದು ಸಂಗ್ರಹ ಮಾಡಿಕೊಂಡು ನಾವು ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಜೀವನದ ಘಟನೆಗಳು, ಜೀವನದ ಹೊಸ ಹೊಸ ಆಯಾಮಗಳು ಕೆಲವನ್ನ ನಮ್ಮನ್ನ ಕತ್ತರಿಸಿ ಹಾಕ್ತವೆ. ಹೇಗೆ ಒಂದು ಕಲ್ಲನ್ನ ಒಬ್ಬ ಶಿಲ್ಪಿ ಹೊಡೆದು 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 ಬೇಡವಾಗಿರ್ತಕ್ಕಂಥ ಆ ಕಲ್ಲಿನ ಭಾಗಗಳನ್ನು ತೆಗೆದುಹಾಕಿ ಒಂದು ಸುಂದರವಾದಂತಹ ಮೂರ್ತಿಯನ್ನ ಮಾಡ್ತಾನೆ. ಗೊತ್ತಿಲ್ಲ, ಕಲ್ಲಿನ ಭಾವನೆಗಳು ನಮ್ಗೆ ಅರ್ಥವಾಗೋದಿಲ್ಲ. ಆ ಕಲ್ಲು ಕೂಡ ಯಾವಾಗ ಆ ಶಿಲ್ಪಿಯ ಪೆಟ್ಟುಗಳು ಅವನ ಆ ಕಲ್ಲಿಗೆ ಬಿದ್ದಾಗ ಆ ಕಲ್ಲಿನ ಅಂತಃಕರಣದ ಒಳಗಡೆಗೂ ಭಾವನೆ ಉದ್ಭವ ಆಗಿರ್ಬೋದು. ಸಾಕು ನನಗೆ ಈ ಜೀವನ, ಎಷ್ಟು ಅಂತ ಇವನ ಹತ್ರ ಹೊಡೆಸ್ಕೊಳ್ಳೋದು, ನಾನು ಓಡ್ ಹೋಗ್ತೀನಿ, ನಾನು ದೂರ ಹೋಗ್ತೀನಿ, ಎಲ್ಲೋ ಕಾಡಿಗೆ ಹೋಗ್ತೀನಿ, ಮರಕ್ಕೆ ಹೋಗ್ತೀನಿ, ಗುಹೆ ಕಂದರಿಗಳಿಗೆ ಹೋಗ್ತೀನಿ ಬಂದಿರ್ಬೋದು ಅದರ ಅಂತಃಕರಣದ ಒಳಗೂ ಕೂಡ. ಆದರೆ ಮೂರ್ತಿಕಾರ ಉಳಿಯಿಂದ ಎಂತೆಂಥ ಏಟುಗಳನ್ನು ಕೊಡ್ತಾನೆ ಅಂತಂದ್ರೆ, ಕಲ್ಲಿಗೆ ಆ ಮೂರ್ತಿಕಾರ ಅಥವಾ ಶಿಲ್ಪಿ ಶತ್ರುವಾಗಿ ಪರಿಣಮಿಸ್ಬೋದು, ಗೊತ್ತಿಲ್ಲ ನನಗೆ. ಆದರೆ ಒಂದಂತೂ ನಿಜ, ಯಾವ ಕಲ್ಲು ಆ ಶಿಲ್ಪಿಯ ಎಲ್ಲ ಪೆಟ್ಟುಗಳನ್ನು ಸಹಿಸಿಕೊಳ್ಳುತ್ತದೋ, ಏನು ಬೇಡವಾಗಿರೋದು ಎಲ್ಲವನ್ನು ಯಾವಾಗ ತೆಗೆದು ಹಾಕ್ತಾನೆ, ಭವ್ಯವಾಗಿರ್ತಕ್ಕಂತಹ ಮಂದಿರದಲ್ಲಿ ಸುಂದರವಾದಂತಹ ಮೂರ್ತಿಯಾಗಿ ನಿಂತ್ಕೊಳ್ಳಿಕ್ಕೆ ತಯಾರಾಗುತ್ತೆ. ಅದ್ಭುತವಂತಹ ಮಂದಿರದಲ್ಲಿ ಒಂದು ಮೂರ್ತಿಯಾಗಿ ವಿರಾಜಮಾನವಾಗಿ ಪೂಜೆಗೆ ಯೋಗ್ಯವಾಗಿರ್ತಕ್ಕಂತಹ ಮೂರ್ತಿ ಆಗುತ್ತೆ. ಎಂತ ಅದ್ಭುತ ನೋಡಿ. ಜೀವನದ ಬಿಸಿಲಿನಲ್ಲಿ, ಜೀವನದ ರಾಗದ್ವೇಷಗಳಲ್ಲಿ, ಜೀವನದ ಸುಖ ದುಃಖಗಳಲ್ಲಿ ಯಾವ ವ್ಯಕ್ತಿ ಪಕ್ವವಾಗ್ತಾನೋ, ಗಮನಿಸಿದನ ನೀವು? ಒಂದು ಹಣ್ಣು ಪಕ್ವವಾಗುತ್ತೆ. ಯಾವಾಗ ಹಣ್ಣು ಪಕ್ವವಾಯಿತು ತತ್ಕ್ಷಣನೇ ಮರದಿಂದ ಕೆಳಗಡೆಗೆ ಬೀಳುತ್ತೆ. ಜೀವನದ ಅನುಭವಗಳಿಂದ ಯಾವ ವ್ಯಕ್ತಿ ಪಕ್ವತೆಯನ್ನ ಪಡೆದಿದ್ದಾನೋ ತಕ್ಷಣನೇ ಮುಕ್ತನಾಗುತ್ತಾನೆ.
ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಒಮ್ಮೆ ಹಣ್ಣಾಯ್ತೋ ಮರದಲ್ಲಿ ಆ ಹಣ್ಣು ಉಳಿಲಿಕ್ಕೆ ಸಾಧ್ಯ. ಒಂದು ಚಮತ್ಕಾರ, ಇದೊಂದು ಬಹಳ ಅದ್ಭುತವಾದಂತಹ ಒಂದು ವಿಭೂತಿ ಲೀಲೆ. ಪ್ರತಿ ದಿವಸ ನಾವು ನೋಡ್ತೀವಿ ಮರದಿಂದ ಹಣ್ಣು ಕೆಳಗೆ ಬೀಳೋದನ್ನ. ಪಕ್ವಾದ ಕೂಡಲೇ ಹೇಗೆ ಕೆಳಗಡೆಗೆ ಬೀಳ್ತದೆ. ಯಾವ ಮರ ಅದನ್ನು ಬೆಳೆಸಿತ್ತು, ಯಾವ ಮರ ಅದಕ್ಕೆ ಪೌಷ್ಟಿಕತೆಯನ್ನು ಕೊಟ್ಟಿತ್ತು, ಯಾವ ಮರ ಅದನ್ನು ದೊಡ್ಡದನ್ನಾಗಿ ಮಾಡಿತ್ತು, ಯಾವ ಮರ ಅದನ್ನು ಪಕ್ವ ಮಾಡಿತು, ಎಲ್ಲವನ್ನ ಬಿಟ್ಟು ಹೊರಟೋಗ್ತದೆ. ಪಕ್ವವಾಯ್ತು, ಒಂದಕ್ಕೊಂದು ಸಂಬಂಧವೇ ಇಲ್ಲ. ಪಕ್ವವಾಗಿಲ್ಲ ಹಣ್ಣು, ಇನ್ನೂ ಕಾಯಿಯಾಗಿದೆ, ಹಾಗಾದ್ರೆ ಬಂಧನ. ಯಾವುದು ಇನ್ನೂ ಪಕ್ವತೆಯನ್ನ ಗಳಿಸಿಲ್ಲ ಅದು ಬಂಧನದಲ್ಲೇ ಇರುತ್ತೆ. ಅದಕ್ಕೆ ಬಂಧನದ ಅವಶ್ಯಕತೆ ಇದೆ. ಬಂಧನದ ಸಹಾರ, ಬಂಧನದ ಒಂದು ಆಸರೆ ಅದಕ್ಕೆ ಬೇಕಾಗುತ್ತೆ. ಬಂಧನವಿಲ್ಲದೆ ಅದು ಇರಲಿಕ್ಕೆ ಸಾಧ್ಯ. ಬಂಧನ ಅನ್ನುವಂಥದ್ದು ನಮ್ಮ ಶತ್ರುವಲ್ಲ. ಯಾಕೆ? ನಾವಿನ್ನೂ ಪಕ್ವವಾಗಿಲ್ಲ ಅನ್ನುವಂಥದ್ರ ಒಂದು ಸೂಚನೆ ಅಷ್ಟೇ. ಒಮ್ಮೆ ವ್ಯಕ್ತಿ ಪಕ್ವವಾದ್ನೋ, ಒಮ್ಮೆ ಹಣ್ಣು ಅನ್ನುವಂಥದ್ದು ಪಕ್ವವಾಯಿತು, ಮರದಿಂದ ಬಿಡುಗಡೆಯನ್ನು ಪಡೆಯುತ್ತೆ, ಮತ್ತೆ ಮರಕ್ಕೆ ಅಂಟ್ಕೊಂಡು ಅದು ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿಯಲ್ಲಿ ಸಂಸಾರದಲ್ಲಿ ಮುಕ್ತಿ ಅನ್ನುವಂಥದ್ದು ಕೂಡ ಘಟಿಸೋದು. ಒಮ್ಮೆ ಅಂತಃಕರಣ ಅನ್ನೋದು ಪಕ್ವವಾಯಿತು, ಸಂಸಾರ ತನ್ನಿಂದ ತಾನೇ ಬಿಟ್ಟು ಹೋಗ್ಬಿಡುತ್ತೆ, ಅದರಿಂದ ಮುಕ್ತರಾಗ್ಬಿಡ್ತೀವಿ. ಯಾವ ವ್ಯಕ್ತಿ ಈ ಮಾರ್ಗವನ್ನು ಪೂರ್ತಿಗೊಳಿಸಿಕೊಂಡಿದ್ದಾನೋ ಅವನನ್ನೇ ಮಹಾತ್ಮ ಅಂತ ಕರೆಯೋದು, ಅವನನ್ನೇ ಸಂತ ಅಂತ ಕರೆಯೋದು. ಯಾವ ವ್ಯಕ್ತಿ ಅಂತಃಕರಣ ಶೋಕರಹಿತವಾಗಿದೆಯೋ ಅವನು ಯಾವಾಗಲೂ ಕೂಡ ಮುಕ್ತ. ಯಾಕೆ? ಹಣ್ಣು ಅನ್ನೋದು ಪಕ್ವವಾಗಿದೆ, ಹಣ್ಣು ಅನ್ನೋದು ಮರದಿಂದ ಬಿದ್ದಾಗಿದೆ. ಹಣ್ಣು ಮರದಿಂದ ಕೆಳಗಡೆಗೆ ತನ್ನಿಂದ ತಾನೇ ಬಿತ್ತೋ ಅದೇ ಅದರ ಸೂಚನೆ, ಅದು ಪಕ್ವವಾಗಿದೆ. ನೀವು ಕಾಯಿಯನ್ನ ಮರದಿಂದ ಕೀಳ್ತಿರೋ ಅದು ಪಕ್ವವಾಗೋದಿಲ್ಲ, ಅದು ಪಕ್ವವಾಗೋದಿಲ್ಲ. ಯಾವ ಕಾಯಿಯನ್ನ ಮರದಿಂದ ನಾವು ಕೀಳ್ತೀವೋ ಅದು ಗಾಯವನ್ನುಂಟು ಮಾಡುತ್ತೆ, ಮರಕ್ಕೂ ನೋವಾಗುತ್ತೆ, ಕಾಯಿಗೂ ಕೂಡ ನೋವಾಗುತ್ತೆ. ಒಂದು ಪೀಡೆ, ಒಂದು ದುಃಖ, ಒಂದು ಕಣ್ಣೀರು. ಬಿಟ್ಟಿದ್ದಿದ್ರೆ ತನ್ನಿಂದ ತಾನೇ ಅದು ಮುಕ್ತಿಯನ್ನು ಪಡೀತಿತ್ತು. ಸ್ವಲ್ಪ ನಾವು ಅವಸರವನ್ನು ಉಂಟು ಮಾಡಿದ್ವಿ, ಸ್ವಲ್ಪ ಗಡಿಬಿಡಿಯನ್ನು ಮಾಡಿದ್ವಿ, ಸ್ವಲ್ಪ ಏನೋ ತಕ್ಷಣ ಕಿತ್ತಾಕೋ ಪ್ರಯತ್ನವನ್ನು ಮಾಡಿದ್ವಿ. ಗಮನಿಸಿ, ಈ ಸಾಧನೆಯ ಮಾರ್ಗದಲ್ಲಿ ಬಹಳಷ್ಟು ಜನ ಇದ್ದಾರೆ. ಎಷ್ಟೋ ಜನರು ಮಾರ್ಗವನ್ನು ಪೂರ್ತಿಗೊಳಿಸಿಲ್ಲ. ಅವರು ಸಂಸಾರಗಳಿರ್ಬೋದು, ಅವರು ಸನ್ಯಾಸಿಗಳಿರ್ಬೋದು, ಅವರು ಸಾಧಕರಿರ್ಬೋದು, ಅವರು ಗಂಡಸಿರ್ಬೋದು, ಅವರು ಹೆಂಗಸಿರ್ಬೋದು, ಯುವಕನಿರ್ಬೋದು, ಯುವತಿಯರಿರ್ಬೋದು. ಎಷ್ಟೋ ಜನ ಮಂದಿರದಲ್ಲಿ ಕೂತ್ಕೊಂಡಿದ್ದಾರೆ, ಎಷ್ಟೋ ಜನ ಆಶ್ರಮದಲ್ಲಿ ಕೂತ್ಕೊಂಡಿದ್ದಾರೆ, ಎಷ್ಟೋ ಜನ ಗುಹೆ ಕಂದರಗಳಲ್ಲಿ ಕೂತ್ಕೊಂಡಿದ್ದಾರೆ. ಮನಸ್ಸು ಪಕ್ವವಾಗಿಲ್ಲ, ಹಾಗಾದರೆ ಅವರ ಮನಸ್ಸು ಇನ್ನೂ ಬಜಾರ್ನಲ್ಲಿ ಓಡಾಡ್ತಾ ಇದೆ. ಯಾವ ವ್ಯಕ್ತಿ ಅಂತಃಕರಣ ಇನ್ನೂ ಪಕ್ವತೆಯನ್ನು ಗಳಿಸಿಲ್ಲ, ಇನ್ನೂ ಸಂಸಾರದಲ್ಲಿ ಓಡಾಡ್ತಾ ಇದೆ ಅವನ ಅಂತಃಕರಣ. ಯಾಕೆ ಹೇಳಿ ಭಗವದ್ಗೀತೆ ಈ ಜಗತ್ತಲ್ಲಿ ಇಷ್ಟೊಂದು ಶ್ರೇಷ್ಠತೆಯನ್ನು ಗಳಿಸ್ಕೊಂಡಿದೆ? ಭಗವದ್ಗೀತೆ ಹೇಳ್ತೈತೆ, ಎಲ್ಲೂ ಕೂಡ ಓಡಿ ಹೋಗ್ಲಿಕ್ಕಿಲ್ಲ. ಓಡಿ ಹೋಗುವಂಥದ್ದು ಅಧ್ಯಾತ್ಮ ಅಲ್ಲ.
ಏಕೆಂದರೆ ಯಾರ್ಯಾರು ಪಲಾಯನವನ್ನು ಮಾಡಿದ್ದಾರೆ ಅವ್ರಿಗೆ ಯಾರಿಗೂ ಕೂಡ ಮುಕ್ತಿ ಅನ್ನೋಂಥದ್ದು ಸಿಕ್ಕಿಲ್ಲ. ಯಾರು ಓಡಿ ಹೋಗ್ತಾರೆ ಅಂಥವರಿಗೆ ಭಗವಂತನ ಪ್ರಾಪ್ತಿ ಅನ್ನೋಂಥದ್ದು ಸಾಧ್ಯವೇ ಇಲ್ಲ. ಓಡಿ ಹೋಗುವಂಥದ್ದೇ ಭಯದ ಸೂಚನೆ. ಓಡಿ ಹೋಗುವಂಥದ್ದೇ ಸೂಚಿಸ್ತದೆ ನಾವಿನ್ನೂ ಪಕ್ವವಾಗಿಲ್ಲ, ನಾವಿನ್ನೂ ಕಚ್ಚಾ ಕಾಯಿ ಆಗಿದೆ, ನಮ್ಮಲ್ಲಿನ್ನೂ ಧೈರ್ಯ ಇಲ್ಲ. ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಧೈರ್ಯವೇ ಇಲ್ಲ, ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ವಿವೇಕವೇ ಇಲ್ಲ, ಇನ್ನು ಅವನು ಪರಮಾತ್ಮನನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಾದ್ರೂ ಹೇಗೆ ಹೇಳಿ? ಸಾಧ್ಯ ಇಲ್ಲ. ಯಾವ ವ್ಯಕ್ತಿ ಜೀವನದಲ್ಲಿ ಎಲ್ಲ ಘಟನೆಗಳಿಗೂ ಕೂಡ, ಎಲ್ಲ ಅನುಭವಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ, ಹೆದರಲಿಲ್ಲ. ಬಿರುಗಾಳಿಗೆ, ಸುಖ ದುಃಖಗಳಿಗೆ, ಮೃತ್ಯುವಿಗೆ, ರೋಗಗಳಿಗೆ, ಅಯ್ಯೋ ಹೀಗಾದರೆ ಏನು ಮಾಡೋದು, ಹಾಗಾದರೆ ಏನು ಮಾಡೋದು, ಹಣ ಸಿಗದಿದ್ದರೆ, ಅಧಿಕಾರ ಸಿಗದಿದ್ದರೆ, ಮಕ್ಕಳಾಗದೇ ಇದ್ದರೆ, ಗಂಡು ಮಕ್ಕಳು ಹುಟ್ಟದೇ ಇದ್ದರೆ ನಮಗೆ ಮುಕ್ತಿನೇ ಸಿಗಲ್ವಂತೆ. ಜೀವನದಲ್ಲಿ ಏನೇ ಘಟನೆಗಳು ಘಟಿಸಲಿ, ಅವುಗಳನ್ನು ತನ್ನಿಂದ ತಾನೇ ಘಟಿಸುವ ಹಾಗೆ ವ್ಯವಸ್ಥೆಯನ್ನು ಮಾಡ್ಕೊಂಡು, ಗಮನಿಸಿ, ಎಲ್ಲಿ ತನಕ ಬೀಜವಾಗಿ ಇರುತ್ತೋ ಅಲ್ಲಿ ತನಕ ಅದರ ಒಳಗಿರ್ತಕ್ಕಂಥ ವೃಕ್ಷ, ಅದರ ಒಳಗಡೆ ಇರ್ತಕ್ಕಂಥ ಹೂ, ಅದರ ಒಳಗಿರ್ತಕ್ಕಂಥ ಸುಗಂಧ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ದೊಡ್ಡ ವೃಕ್ಷವಾಗುವ ಸಾಧ್ಯತೆ ಆ ಬೀಜದಲ್ಲಿ ಇದ್ರೂ ಕೂಡ ವೃಕ್ಷವಾಗೋದಿಲ್ಲ. ಬೀಜ ವೃಕ್ಷವಾಗಬೇಕು, ಬೀಜ ಮತ್ತೆ ಹೂವಾಗಬೇಕು, ಬೀಜ ಅನ್ನುವಂಥದ್ದು ಮತ್ತೆ ಸುಗಂಧವನ್ನು ಬೀರಬೇಕು. ಹಾಗಾದರೆ ಬೀಜವಾಗಿಯೇ ಇರಬಾರದು, ಅದು ಏನೇನು ಪ್ರಕ್ರಿಯೆಗಳು ಅದರಲ್ಲಿ ಘಟಿಸಬೇಕು, ಆ ಘಟನೆಗೆ ಅದು ಅವಕಾಶವನ್ನು ಮಾಡಿಕೊಡಬೇಕು. ಏನು ಹೇಳಿ, ಸಂಸಾರ ಅಂದರೆ ನಾವು ಏನಾಗಲಿಕ್ಕೆ ಸಾಧ್ಯ ಇದೆ ಅದು ಆಗ್ತಾ ಇಲ್ಲ ನಮ್ಮ ಕೈನಲ್ಲಿ, ಅದಕ್ಕಾಗಿ ನಮಗೆ ದುಃಖ, ಅದಕ್ಕಾಗಿ ನಮಗೆ ಒತ್ತಡ. ಒಂದು ವೇಳೆ ಏನೇನು ಘಟನೆಗಳು ಘಟಿಸಬೇಕು ಆ ಘಟನೆಗಳಿಗೆ ನಾವು ಅವಕಾಶವನ್ನು ಮಾಡಿಕೊಟ್ರೆ ಅದೇ ವೀಣೆಯಿಂದಲೇ ಸಂಗೀತ ಅನ್ನೋದು ಬರಲಿಕ್ಕೆ ಶುರು ಆಗುತ್ತೆ. ಯಾವ ವ್ಯಕ್ತಿ ಓಡ್ತಾ ಇದ್ದಾನೆ ಭಯದಿಂದ, ಅವನು ಯಾವತ್ತೂ ಕೂಡ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಯಾವ ವ್ಯಕ್ತಿ ಓಡ್ತಾನೆ ಅವನ ಮಾರ್ಗ ಉದ್ದವಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ವ್ಯಕ್ತಿಗೆ ಮುಕ್ತಿ ಬೇಕು,
ಆದರೆ ಮುಕ್ತಿಯನ್ನು ಪಡೀಲಿಕ್ಕೆ ಏನೊಂದು ಪೀಡೆ ಇದೆ, ಏನೊಂದಿಷ್ಟು ತಾಪತ್ರಯಗಳಿವೆ, ಏನೊಂದಿಷ್ಟು ನೋವಿದೆ, ಏನೊಂದಿಷ್ಟು ದುಃಖ ಇದೆ, ಅದನ್ನು ಅನುಭವಿಸ್ಲಿಕ್ಕೆ ರೆಡಿ ಇಲ್ಲ. ಈಗ ವ್ಯಾವಹಾರಿಕ ಜೀವನದಲ್ಲಿ ನಾವು ನೋಡ್ತೀವಿ, ಇನ್ಸ್ಟಂಟ್ ಎಲ್ಲವೂ ಕೂಡ ತಕ್ಷಣ ರೆಡಿ ಟು ಈಟ್. ನಮ್ಮ ಬಯಕೆ ಅನ್ನೋದು ಹೇಗಿದೆ ಅಂತಂದರೆ, ನಾನು ತಾಯಿ ಆಗಬೇಕು ಅಂತ ಬಯಸ್ತಾಳೆ ಒಬ್ಬಳು ಸ್ತ್ರೀ, ಆದರೆ ಗರ್ಭದ ಪೀಡೆ ನನಗೆ ಬೇಡ. ಒಂಬತ್ತು ತಿಂಗಳು ಮಗುವನ್ನು ತನ್ನ ಗರ್ಭದೊಳಗಡೆಗೆ ಹೊತ್ತು ಇಟ್ಕೊಂಡು ಜೀವನವನ್ನು ಮಾಡಿ ತಾಯಿ ಆಗುವ ಆ ಅಪೂರ್ವವಾಗಿರ್ತಕ್ಕಂತಹ ಆ ಅನುಭವವನ್ನು ಅವಳು ಪಡೀಬೇಕಾಗತ್ತೆ. ನಂಗೆ ಅದು ಯಾವುದೂ ಕೂಡ ಬೇಡ, ಸುಮ್ಮನೆ ನಾವು ತಾಯಿ ಆಗ್ಬಿಡ್ಬೇಕು. ಪ್ರಸವ ಪೀಡೆ ಅನ್ನೋಂಥದ್ದು ಏನಿದೆ ಅದನ್ನು ಅವಳು ಅನುಭವಿಸಬೇಕಾಗತ್ತೆ. ಆ ನೋವನ್ನು ಅವಳು ಸ್ವೀಕಾರವನ್ನು ಮಾಡಬೇಕು. ನೋವಿಲ್ಲದೆ ಯಾವ ತಾಯಿಯೂ ಕೂಡ, ಯಾವ ಸ್ತ್ರೀಯೂ ಕೂಡ ತಾಯಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಂತಹ ಅಪಾರವಾದಂತಹ ನೋವು ಆ ಸ್ತ್ರೀ ಅನುಭವಿಸ್ತಾಳೆ ಅಂತಂದರೆ, ಅದಾದ ಕೂಡಲೇ ಅದ್ಭುತವಾದ ಒಂದು ಸೌಂದರ್ಯ, ಅದ್ಭುತವಾದ ಒಂದು ಸುಖದ ಅನುಭವ ಆಗುತ್ತೆ. ಎಲ್ಲಿಯ ತನಕ ಸ್ತ್ರೀ ತಾಯಿ ಆಗೋದಿಲ್ವೋ ಅಲ್ಲಿಯ ತನಕ ಅವಳು ಕೇವಲ ಸ್ತ್ರೀ ಆಗಿರ್ತಾಳೆ, ಯಾವತ್ತೂ ಕೂಡ ತಾಯಿ ಆಗ್ಲಿಕ್ಕೆ ಸಾಧ್ಯ. ಎಲ್ಲಿ ತನಕ ಒಬ್ಬ ಸ್ತ್ರೀ ತಾಯಿ ಆಗೋದಿಲ್ವೋ ಅಲ್ಲಿ ತನಕ ಅವಳೊಬ್ಬಳು ಸಾಮಾನ್ಯ ಸ್ತ್ರೀಯಾಗಿ ಇರ್ತಾಳೆ ಜೀವನದಲ್ಲಿ. ಒಮ್ಮೆ ಸ್ತ್ರೀ ತಾಯಿ ಆದ್ಲು, ಅವಳ ಜೀವನದಲ್ಲಿ ಒಂದು ಹೊಸ ಸಂಗೀತದ ಉದಯವಾಗಿದೆ. ಅವಳಲ್ಲಿ ಹೊಸ ಸೌಂದರ್ಯ ಉಂಟು. ಗಮನಿಸಿ ನೀವು, ಈ ಜಗತ್ತಿನಲ್ಲಿ ತಾಯಿಯಂತಹ ಸೃಜನಾತ್ಮಕತೆ ಈ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಗಮನಿಸಿ, ಜೀವನದಲ್ಲಿ ಸಣ್ಣ ಸಣ್ಣ ಒಂದು ಪ್ರಯೋಗಗಳನ್ನು ಮಾಡ್ತೀವಿ, ಸಣ್ಣ ಸಣ್ಣ ವಸ್ತುಗಳನ್ನು ಕಂಡು ಹಿಡಿತಾರೆ, ಸಣ್ಣ ಸಣ್ಣದೇನೋ ಒಂದು ಹೊಸದನ್ನು ಮಾಡ್ತೀವಿ, ಎಷ್ಟು ಖುಷಿ ಆಗುತ್ತೆ, ಎಷ್ಟು ಸಂತೋಷವಾಗುತ್ತೆ. ಅದೊಂದು ಊಟ ಇರ್ಬೋದು, ಅದೊಂದು ತಿಂಡಿ ಇರ್ಬೋದು, ಅದೊಂದು ಸಣ್ಣ ಸಣ್ಣ ಪ್ರಯೋಗಗಳಿರ್ಬೋದು. ಏನೇ ಹೊಸದನ್ನು ಮಾಡಲಿ ಜೀವನದಲ್ಲಿ ಎಷ್ಟು ಖುಷಿ, ಎಷ್ಟು ಸಂತೋಷವಾಗುತ್ತೆ. ಒಬ್ಬ ತಾಯಿ ಹಾಗಲ್ಲ. ತಾಯಿ ಒಂದು ಹೊಸ ಜನ್ಮವನ್ನು ಕೊಡ್ತಾಳೆ. ಎಂಥ ಒಂದು ಕ್ರಿಯೇಟಿವಿಟಿ ಹೇಳಿ, ಎಂಥ ಒಂದು ಸೃಜನಾತ್ಮಕತೆ. ಏನೇ ಹೊಸತು ನಮ್ಮ ಜೀವನದಲ್ಲಿ ಉದಯವಾದರೆ ಏನು ಖುಷಿ ಆಗುತ್ತೆ, ನಮಗೆ ಎಷ್ಟು ಸಂತೋಷವಾಗುತ್ತೆ. ನನ್ನ ಜೀವನವೇ ಸಾರ್ಥಕವಾಯಿತೇನೋ ಅಂತಕ್ಕಂಥ ಭಾವ ವ್ಯಕ್ತಿ ಅಂತಃಕರಣದ ಒಳಗಡೆ ಹಾಡು ಹೇಳಲಿಕ್ಕೆ ಶುರು ಮಾಡ್ತಾನೆ, ಅವನು ನೃತ್ಯವನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಹುಚ್ಚನಾಗಿ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಓಡಾಡ್ಲಿಕ್ಕೆ ಶುರು ಮಾಡ್ತಾನೆ. ಇಲ್ಲಿ ತನಕ ಆ ಘಟನೆಗಳು ನಮ್ಮ ಜೀವನದಲ್ಲಿ ಘಟಿಸೋದಿಲ್ಲ. ಸುಮ್ಮನೆ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಓಡಾಡ್ತಾ ಇರ್ತೀವಿ. ಏನೋ ಬೇಸರ, ಏನೋ ನೋವು, ಏನೋ ಒಂದು ದುಃಖ, ಖಾಲಿ ಖಾಲಿ ಈ ವ್ಯಕ್ತಿಯ ಜೀವನ.
ಅಧ್ಯಾತ್ಮ ಅಂತಂದ್ರೆ ನಾವೆಲ್ಲರೂ ಕೂಡ ಬಹಳ ತಪ್ಪು ತಿಳ್ಕೊಂಡಿದ್ದೇವೆ. ಅಧ್ಯಾತ್ಮದ ಮಾರ್ಗ ಅಂತಂದ್ರೆ ಸಂಸಾರವನ್ನು ಬಿಟ್ಟು ಓಡಿ ಹೋಗುವಂಥದ್ದು, ಸನ್ಯಾಸಿ ಬಟ್ಟೆಯನ್ನು ಹಾಕಿಕೊಳ್ಳುವಂಥದ್ದು, ಬಹಳ ಗಂಭೀರವಾಗಿರುವಂಥದ್ದು. ಅವನು ಹಾಡು ಹೇಳೋ ಹಾಗಿಲ್ಲ, ಅವನು ನೃತ್ಯವನ್ನ ಮಾಡೋ ಹಾಗಿಲ್ಲ, ಅವನು ಸಂತೋಷವಾಗಿರೋ ಹಾಗಿಲ್ಲ. ಜೀವನದಲ್ಲಿ ಏನೇ ಕಷ್ಟಗಳು ಬರಲಿ, ಜೀವನದಲ್ಲಿ ಏನೇ ತಾಪತ್ರೆಗಳು ಬಂದು ಅಪ್ಪಳಿಸಲಿ, ಜೀವನದಲ್ಲಿ ಏನೇ ಘಟನೆಗಳು ಘಟಿಸಲಿ, ಕಲ್ಲಿನ ಹಾಗೆ ಅವನು ಕೂತ್ಕೊಂಡಿರಬೇಕು. ಅವನ ಜೀವನದಲ್ಲಿ ಯಾವ ಭಾವನೆಗಳು ಕೂಡ ಏರ್ಪಡಬಾರದು. ಅದಕ್ಕೆ ಸರಿಯಾಗಿ ಆ ಥರದಲ್ಲಿ ಯಾರು ಇರ್ತಾರೋ ಅಂಥವ್ರನ್ನೇ ಜಗತ್ತಿನ ಜನ ಪೂಜೆಯನ್ನು ಮಾಡ್ತಾರೆ, ಅಂಥವ್ರನ್ನೇ ಶ್ರೇಷ್ಠರು ಅಂತಾರೆ, ಅಂಥವ್ರನ್ನೇ ಹಾಡಿ ಹೊಗಳ್ತಾರೆ, ಅಂಥವ್ರನ್ನೇ ಪೂಜಿಸ್ತಾರೆ. ಈ ಜಗತ್ತಲ್ಲಿ ವ್ಯಕ್ತಿಗಳ ವ್ಯಕ್ತಿತ್ವದ ಪೂಜೆ ಅನ್ನೋದು ಬಹಳ ಆಗಿದೆ, ಸಾಕಾಗಿದೆ. ನಿಜವಾಗ್ಲೂ ಪೂಜೆ ಯಾವುದು ಗೊತ್ತಾ? ಬೆಳಗಿನ ಸೂರ್ಯೋದಯವಾಗುತ್ತೆ, ಅದನ್ನು ನೋಡಿ ನೀವು ಆನಂದಿಸ್ತೀರೋ ಅದೇ ನಿಜವಾದ. ಸೂರ್ಯಾಸ್ತವಾಗುತ್ತೆ, ಅದನ್ನು ನೋಡಿ ನೀವು ಆನಂದಿಸ್ತೀರೋ ಅದಕ್ಕಿಂತಲೂ ಸುಂದರವಾದಂಥ ಪೂಜೆ ಇನ್ನೊಂದಿಲ್ಲ. ಒಂದು ವೇಳೆ ಅದನ್ನು ಆನಂದಿಸ್ಲಿಕ್ಕೆ ನಮ್ಮ ಕೈನಲ್ಲಿ ಆಗಲಿಲ್ಲ, ಹಾಗಾದರೆ ನಮ್ಮ ಜೀವನವೇ ಅಮಾವಾಸ್ಯೆ. ಸುಂದರವಾಗಿರ್ತಕ್ಕಂತಹ ಪುಷ್ಪಗಳು ಅರಳಿವೆ, ಗಿಡಗಳು ಬೆಳೆದು ನಿಂತಿವೆ, ಹಸಿರಿನಿಂದ ಕಂಗೊಳಿಸ್ತಾ ಇವೆ, ಸುಗಂಧವನ್ನು ಬೀರ್ತಾ ಇವೆ. ಅದನ್ನು ನೋಡಿ ಆನಂದಿಸ್ತಾ ಇದ್ದೀವೋ ನಾವು, ಹಾಗಾದರೆ ಅದೇ ಪೂಜೆ. ಅದನ್ನು ಆನಂದಿಸ್ಲಿಕ್ಕೆ ನಮ್ಮ ಹತ್ರ ಕಣ್ಣಿಲ್ಲ, ಕಿವಿ ಇಲ್ಲ, ಇಂದ್ರಿಯಗಳಿಲ್ಲ, ಶರೀರ ಇಲ್ಲ ಅಂತಂದರೆ ಏನು? ನಮ್ಮ ಜೀವನವೇ ಮರುಭೂಮಿ ಅಷ್ಟೆ. ಗಮನಿಸಿ, ಹೊರಗಡೆಯ ಶಿಲ್ಪಿ ಹೊರಗಡೆ ಒಂದು ಮೂರ್ತಿಯನ್ನು ಮಾಡ್ತಾನೆ, ಒಬ್ಬ ಕವಿ ಹೊರಗಡೆಯ ಕವಿತೆಯನ್ನು ರಚನೆಯನ್ನು ಮಾಡ್ತಾನೆ, ಒಬ್ಬ ಸಾಹಿತಿ ಹೊರಗಡೆಯ ಸಾಹಿತ್ಯವನ್ನು ರಚಿಸ್ತಾನೆ. ಆದರೆ ಒಬ್ಬ ಸಂತ ತನ್ನ ಮೂರ್ತಿಯನ್ನು ತಾನೇ ಮಾಡ್ಕೊಳ್ತಾನೆ. ಹೊರಗಡೆಯ ಜಗತ್ತಿನಲ್ಲಿ ಬೇರೆಯವರಿಗೆ ಜನ್ಮವನ್ನು ಕೊಡ್ತಾರೆ. ಒಬ್ಬ ಸಂತ, ಒಬ್ಬ ಸಾಧಕ ಪ್ರಯತ್ನವನ್ನು ಮಾಡಿ ತನ್ನದೇ ಮರುಜನ್ಮವನ್ನು ಹೊಂದುತ್ತಾನೆ. ಹೊರಗಡೆಯ ಜಗತ್ತಲ್ಲಿ ಒಂದು ಮಗುವಿಗೆ ಜನ್ಮವನ್ನು ಕೊಡಲಿಕ್ಕೆ ಒಬ್ಬ ತಾಯಿ 9 ತಿಂಗಳ ಕಾಲ ಗರ್ಭವನ್ನು ಹೊಂದಬೇಕಾಗುತ್ತೆ. ವ್ಯಕ್ತಿ ತನ್ನದೇ ಒಂದು ಹೊಸ ಜನ್ಮವನ್ನು ನಿರ್ಮಾಣ ಮಾಡಿಕೊಳ್ಬೇಕಾದ್ರೆ ಎಷ್ಟೆಷ್ಟೋ ಜನ್ಮಗಳ ಕಾಲ ಗರ್ಭಧಾರಣವನ್ನು ಮಾಡಬೇಕು. ಹೊರಗಡೆಯ ಜಗತ್ತಿನಲ್ಲಿ ಸೃಷ್ಟಿ ಮಾಡೋದು ಸರಳ, ಹೊರಗಡೆಯ ಜಗತ್ತಿನಲ್ಲಿ ಹೊಸತನವನ್ನು ಕಂಡುಹಿಡ್ಕೊಳ್ಳೋದು ಬಹಳ ಸುಲಭ. ಆದರೆ ಒಬ್ಬ ಸಂತ ಎಂಥ ಅದ್ಭುತವಾದ ಒಂದು ಸಾಧನೆಯನ್ನು ಮಾಡ್ತಾನೆ ಅಂತಂದರೆ ತನ್ನದೇ ಒಂದು ಪುನರ್ಜನ್ಮವನ್ನು, ಅದನ್ನು ಕಂಡುಕೊಳ್ಳಿಕ್ಕೆ ನಮ್ಮ ಹತ್ರ ಕೂಡ ಬಹಳಷ್ಟು ಯೋಗ್ಯತೆ ಬೇಕಾಗುತ್ತೆ. ಅವನ ಅಭಿವ್ಯಕ್ತಿಯನ್ನು ನಾವು ಕಂಡುಕೊಳ್ಬೇಕಾದ್ರೆ ನಮ್ಮಲ್ಲೂ ಕೂಡ ಒಂದಿಷ್ಟು ಪಾತ್ರತೆ ಬೇಕು. ಸಂಸಾರಿ ವೇಷದಲ್ಲಿ ಸನ್ಯಾಸಿ ರೂಪದಲ್ಲಿ ಸ್ವಾಮಿ ಬರಬಹುದು ನಿನ್ನೆಡೆಗೆ ದಯೆ ತೋರಿ. ಮಹಿಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರಬಲ್ಲಿ ಮಂಕುತಿಮ್ಮ. ಒಬ್ಬ ಸಂತ ಮೃಣ್ಮಯದಿಂದ ಕೂಡಿರ್ತಕ್ಕಂಥ ಮೂರ್ತಿಯನ್ನ ಮಾಡೋದಿಲ್ಲ, ಮೃಣ್ಮಯದಿಂದ ಕೂಡಿರ್ತಕ್ಕಂಥ ಮೂರ್ತಿಯ ನಿರ್ಮಾಣವನ್ನು ಮಾಡಿ. ಅವನು ಮಾಡುವ ಮೂರ್ತಿ ಕಲ್ಲಿಂದಲ್ಲ, ಅವನು ಮಾಡ್ತಕ್ಕಂಥ ಮೂರ್ತಿ ಮಣ್ಣಿಂದಲ್ಲ, ಅವನು ಮಾಡಿರ್ತಕ್ಕಂಥ ಮೂರ್ತಿ
ಅದು ವಸ್ತುಗಳಿಂದ ಆಗಿದ್ದಲ್ಲ, ಅದು ಚಿನ್ಮಯದಿಂದ ಆಗಿದೆ. ಯಾವ ವ್ಯಕ್ತಿ ದಡದಲ್ಲಿ ಕೂತ್ಕೊಳ್ತಾನೆ, ಯಾವ ವ್ಯಕ್ತಿ ದಡದಲ್ಲಿ ಕೂತ್ಕೊಂಡು ಸಮುದ್ರವನ್ನು ನೋಡ್ತಾ ಇದ್ದಾನೆ, ಯಾವ ವ್ಯಕ್ತಿ ದಡದಲ್ಲಿ ಕೂತ್ಕೊಂಡು ನದಿಯ ಆವೇಶಗಳನ್ನು ನೋಡ್ತಾ ಇದ್ದಾನೆ. ಹ್ಮ್. ಯಾವ ವ್ಯಕ್ತಿ ಸಮುದ್ರದಲ್ಲಿ ಇಳಿದಿದ್ದಾನೆ, ಯಾವ ವ್ಯಕ್ತಿ ರಾಗದ್ವೇಷಗಳ ಆ ಬಿಸಿಯಲ್ಲಿ ಬೆಂದಿದ್ದಾನೆ, ಅಂತ ವ್ಯಕ್ತಿಯೇ ಸಂತನಾಗ್ಲಿಕ್ಕೆ ಸಾಧ್ಯ, ಅಂತ ವ್ಯಕ್ತಿಯೇ ಮಹಾತ್ಮನಾಗ್ಲಿಕ್ಕೆ ಸಾಧ್ಯ ಈ ಜಗತ್ತು. ಭಗವದ್ಗೀತೆ ಪುಸ್ತಕವನ್ನು ನಾವು ಹೇಳ್ಕೊಳ್ತೀವಿ. ಅವರವರ ಧರ್ಮಕ್ಕೆ ಶ್ರೇಷ್ಠವಾಗಿರ್ತಕ್ಕಂತಹ ಗ್ರಂಥಗಳು ಅಂಥೇಳಿ ಯಾವುದು ಉಲ್ಲೇಖ ಮಾಡಿದ್ದಾರೆ, ಎಲ್ಲರೂ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಆ ಪುಸ್ತಕವನ್ನು ಹಿಡ್ಕೊಂಡು ಕೂಡಲೇ, ಆ ಪುಸ್ತಕವನ್ನು ಪಠಣೆ ಮಾಡಿದ ಕೂಡಲೇ, ಆ ಪುಸ್ತಕಗಳ ಮಂತ್ರಗಳನ್ನು ಅಥವಾ ಶ್ಲೋಕಗಳನ್ನು ಹೇಳಿದ ಕೂಡಲೇ ಯಾವ ವ್ಯಕ್ತಿಯೂ ಕೂಡ ಪಕ್ವತೆಯನ್ನು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಜೀವನದ ಆಳಕ್ಕೆ ಇಳಿಬೇಕಾಗುತ್ತೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ. ಯಾವ ವ್ಯಕ್ತಿ ಜೀವನದ ಅನುಭವಗಳಲ್ಲಿ ಮಿಂದಿದಾನೋ, ಯಾವ ವ್ಯಕ್ತಿ ಜೀವನದ ಅನುಭವದಲ್ಲಿ ಬೆಂದಿದಾನೋ, ಅಂತಹ ವ್ಯಕ್ತಿಯಿಂದ ಹೊರಗಡೆ ಬಂದಿರತಕ್ಕಂಥದ್ದಕ್ಕೆ ಹೆಸರು ವೇದ. ಅಂತಹ ವ್ಯಕ್ತಿಯ ಅಂತಃಕರಣದ ಹೊರಗಡೆ ಬಂದಿದ್ದು ಅದಕ್ಕೆ ಹೆಸರು ಶಾಸ್ತ್ರ. ಗೀತೆಯನ್ನು ನಾವು ಹಿಡ್ಕೊಂಡಿರ್ಬೋದು, ಆದರೆ ಗೀತೆಯ ಒಳಗಡೆಗೆ ನಾವು ಇಳಿದಿಲ್ಲ. ಭಗವದ್ಗೀತಾ ನಮ್ಮ ಒಳಗಡೆಗೆ ಇನ್ನೂ ಇಳಿಲೇ ಇಲ್ಲ. ಕೇಳಿರ್ಬೋದು ನಾವು ಅನೇಕ ಸತ್ಸಂಗಗಳನ್ನು, ಕೇಳಿರ್ಬೋದು ನಾವು ಅನೇಕ ಉಪನಿಷತ್ತುಗಳನ್ನು, ಬೇಕಾದಷ್ಟು ಶ್ರವಣವನ್ನು ಮಾಡಿರ್ಬೋದು, ಆದರೆ ಅದು ನಮ್ಮ ಒಳಗಡೆಗೆ ಇಳಿದಿಲ್ಲ. ಭಗವದ್ಗೀತೆ ಅಧ್ಯಾತ್ಮ ವಿದ್ಯೆ ನಮ್ಮ ಒಳಗಡೆಗೆ ಇಳಿಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಯಾವ ವ್ಯಕ್ತಿ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದಾನೋ, ಅವನ ಕ್ರೋಧವೇ ಕರುಣೆ ಆಗ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಕ್ರೋಧದ ಒಳಗಡೆಯೇ ಕರುಣೆ ಅನ್ನೋದು. ಅವನ ಹಿಂಸೆಯೇ ಅಹಿಂಸೆಯಾಗಿ ಪರಿವರ್ತನೆಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಪ್ರೇಮದ ಆಳದಲ್ಲಿಯೇ ಪ್ರಾರ್ಥನೆಯೂ ಕೂಡ ಅಡಗಿದೆ. ಗಮನಿಸಿ, ನೀವು ಈ ಲೋಕದಲ್ಲಿ ಒಂದಿಷ್ಟು ಜನ ಇದ್ದಾರೆ, ಬರೀ ಕಾಮ ವಾಸನೆಯಲ್ಲಿ ಮುಳುಗಿದ್ದಾರೆ, ವಿಷಯಗಳಲ್ಲಿ ಮುಳುಗಿದ್ದಾರೆ, ವಸ್ತುಗಳಲ್ಲಿ ಮುಳುಗಿದ್ದಾರೆ, ಭೋಗದಲ್ಲಿ ಮುಳುಗಿದ್ದಾರೆ. ಇನ್ನೊಂದಿಷ್ಟು ಜನ ಇನ್ಯಾರೋ ಬಂದು ಹೇಳ್ತಾರೆ, ಹೇ ಇದೆಲ್ಲ ತಪ್ಪು. ತಕ್ಷಣವೇ ಅವ್ರಿಗೆ ಒಂದಿಷ್ಟು ವಿವೇಕ ಜಾಗೃತವಾಗುತ್ತೆ, ಭಯ ಬರ್ಲಿಕ್ಕೆ ಶುರು ಆಗುತ್ತೆ. ಅಯ್ಯೋ ಪಾಪ, ನಾನು ಮಾಡಬಾರ್ದು, ಯಾಕೆ ನಾನು ಮಾಡ್ತಾ ಇದ್ದೀನಿ ಇಂಥದನ್ನೆಲ್ಲ. ತಕ್ಷಣ ಸಂಸಾರದಿಂದ ಓಡಿ ಹೋಗುವ ಪ್ರಯತ್ನವನ್ನು ಮಾಡ್ತಾರೆ. ಎಲ್ಲಿ ಹೋಗುದು? ವನದಿ ನಿರ್ಜನದಿ ಮೌನದಿ ತಪವನೆಸಗುವನ, ನೆನಪಿನಲ್ಲಿ ಹಿಂದಿನ ಅನುಭವ ಉಳಿಯದೇನು.
ಇನ್ನಿನೋಟ ಸವಿಯೂಟ ಕಿನಿಸು ಕರುಬುಗಳಾಟ ಕಲ್ಲುತಿಹು ಆಳದಲ್ಲಿ ಮಂಕುತಿಮ್ಮ. ಎಲ್ಲ ರೋಗಗಳು ಒಳಗಡೆ ಇವೆ, ಎಲ್ಲೂ ಕೂಡ ಓಡಿ ಹೋಗ್ಲಿಕ್ಕಿಲ್ಲ. ಎಲ್ಲಿ ಓಡಿ ಹೋದ್ರೂ ಕೂಡ ನಾವು ರೋಗದಿಂದ ಮುಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಜೀವನಕ್ಕೆ ಹೆಸರು ಮಾರ್ಗ. ಈ ಜೀವನದ ಮಾರ್ಗದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಡೀಲೇಬೇಕು. ಇದನ್ನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ರಾತ್ರಿಯ ಕನಸು ಕಾಣ್ತೀವಿ ನಾವು. ಹೇಗೆ ಕನಸುಗಳನ್ನು ಕಾಣ್ತೀವಿ? ಬೆಳಿಗ್ಗೆ ಎದ್ದಾಗಲೇ ನಮಗೆ ಸ್ಪಷ್ಟವಾಗುತ್ತೆ ಎಲ್ಲಿ ನಾವಿದ್ದೇವೆ, ಎಲ್ಲಿ ಹೋಗಿ ತಲುಪಬೇಕು. ಕೇವಲ ಜೀವನ ಅನ್ನೋದು ಸ್ವಪ್ನ ಅಂತ ಹೇಳಿ ತಿಳ್ಕೊಂಡ್ರೆ ಯಾವ ಪ್ರಯೋಜನವೂ ಆಗೋದಿಲ್ಲ. ಜೀವನ ಜಗತ್ತು ಅನ್ನೋದು ಒಂದು ಸ್ವಪ್ನ, ಒಂದು ಕನಸು ಅನ್ನೋದು ನಮ್ಮ ಅನುಭವದಲ್ಲಿ ಬರಬೇಕು. ನನ್ನ ಪ್ರಾಣದ ಕಣ ಕಣದಲ್ಲೂ ಕೂಡ ಅದು ಅನುಭವ ಆಗಬೇಕು. ಅಲ್ಲಿ ತನಕ ಸಿದ್ಧಿ ಆಗೋದಿಲ್ಲ. ಗಮನಿಸಿ ನೀವು, ಯಾವಾಗ ನಾವು ಊಟ ಮಾಡ್ತೀವಿ ನಮಗೆ ತೃಪ್ತಿ ಸಿಗುತ್ತೆ, ಯಾವಾಗ ನಾವು ನೀರು ಕುಡಿತೀವಿ ಆವಾಗಲೇ ನಮಗೆ ತೃಪ್ತಿ ಅನ್ನೋದು ಸಿಪ್ತಿ ಆಗೋದು. ಬಾಯಾರಿಕೆ ಆದಾಗ ನೀರು ಕುಡಿದಾಗ್ಲೇ ಆ ಬಾಯಾರಿಕೆ ಸಂತೃಪ್ತಿಯಾಗಿ ರೂಪಾಂತರಿತಗೊಳ್ಳುತ್ತೆ. ಆದ್ದರಿಂದ ಜೀವನದಲ್ಲಿ ಕೂಡ ಅಷ್ಟೇ, ಗಡಿಬಿಡಿ ಮಾಡಲಿಕ್ಕಿಲ್ಲ, ಜಲ್ದಿಯಲ್ಲೂ ಕೂಡ ಓಡಿ ಹೋಗ್ಲಿಕ್ಕಿಲ್ಲ. ಜೀವನದಲ್ಲಿ ಮಲಗೇ ಇದ್ದೀವಿ, ಯಾರು ಏನೋ ಒಂದಿಷ್ಟು ಹೇಳ್ತಾರೆ, ತಕ್ಷಣ ಎದ್ದು ಓಡ್ಲಿಕ್ಕೆ ಶುರು ಮಾಡ್ತೀವಿ ನಿದ್ದೆ ಕಣ್ಣಲ್ಲೇ. ಪರಿಪಕ್ವತೆ ಅನ್ನುವಂಥದ್ದೇನಿದೆ ಜೀವನದಲ್ಲಿ ಬಹಳ ಬಹಳ ಮುಖ್ಯ. ಯಾವ ವ್ಯಕ್ತಿ ಜೀವನದಲ್ಲಿ ಪಕ್ವತೆಯನ್ನು ಹೊಂದುತ್ತಾನೋ, ಯಾವ ವ್ಯಕ್ತಿ ಕಾಮದಿಂದ ಪ್ರೇಮದ ಜನ್ಮವನ್ನ ಪಡೀತಾನೋ, ಅವನಿಗೆ ಮುಕ್ತಿಯ ದ್ವಾರ ಅನ್ನುವಂಥದ್ದು ತೆರೆದುಕೊಳ್ಳುತ್ತೆ. ಅವನು ಮಾತ್ರ ಈ ಅಧ್ಯಾತ್ಮದ ಈ ಮುಖ್ಯ ದ್ವಾರದ ಬಳಿ ಬರ್ಲಿಕ್ಕೆ ಸಾಧ್ಯ. ಹಾ, ಜೀವನ ಅನ್ನೋದು ಸ್ವಪ್ನವೇ. ಎಲ್ಲಿ ತನಕ ಅದು ನಮಗೆ ಸ್ಪಷ್ಟವಾಗೋದಿಲ್ಲ ಅಲ್ಲಿ ತನಕ ಇಲ್ಲಿಂದ ಓಡಿ ಹೋಗ್ಲಿಕ್ಕೆ ಬರೋದಿಲ್ಲ. ಹೊರಗಡೆ ಹೋಗ್ತೀವಿ, ಎಲ್ಲೋ ಕಾಡಿಗೆ ಹೋಗ್ತೀವಿ, ಎಲ್ಲೇ ಗುಹೆ ಕಂದರಗಳಿಗೆ ಹೋಗ್ತೀವಿ, ಯಾವುದೋ ತೀರ್ಥ ಕ್ಷೇತ್ರಗಳಿಗೆ ಹೋಗ್ತೀವಿ, ಅಲ್ಲಿ ಇನ್ನೇನೋ ಕನಸುಗಳನ್ನು ಕಾಣ್ಲಿಕ್ಕೆ ಶುರು ಮಾಡ್ತೀವಿ. ಮೋಕ್ಷದ, ಸ್ವರ್ಗದ, ಅಪ್ಸರಿಯರ, ಭೋಗದ ಏನ್ ತೋರಿಸ್ತದದು? ಪಕ್ವವಾಗಿಲ್ಲ ಇನ್ನು. ಗಮನಿಸಿ, ಯಾವ ಶಾಸ್ತ್ರ ಇನ್ನೂ ನಮಗೆ ಸ್ವರ್ಗದ ಕಲ್ಪನೆಯನ್ನ ಕೊಡ್ತಾ ಇದೆ? ಯಾವ ಗುರು ಇನ್ನೂ ನಮಗೆ ಬಹಳ ಬೃಹತ್ ಆದಂತಹ ಸುಖದ ಕಲ್ಪನೆಯನ್ನ ಕೊಡ್ತಾ ಇದ್ದಾನೆ? ಯಾರೆಲ್ಲ ಇನ್ನು ಅವರೆಲ್ಲರೂ ಕೂಡ ವಾಸನಾಗ್ರಸ್ತದಿಂದಲೇ ಕೂಡಿರ್ತಕ್ಕಂಥ
ಯಾಕೆ? ಯಾಕೆಂದರೆ ಅವರು ನಮ್ಮ ಪುಟ್ಟದಾಗಿರ್ತಕ್ಕಂಥ ಕನಸನ್ನು ಇನ್ನೂ ದೊಡ್ಡದಾಗಿ ಮಾಡ್ತಾ ಇದ್ದಾರೆ, ಇನ್ನೂ ವಿಶಾಲ ಮಾಡ್ತಾ ಇದ್ದಾರೆ. ಯಾವ ವ್ಯಕ್ತಿ ಅಂತಃಕರಣದಲ್ಲಿ ಕಾಮನೆ, ಬಯಕೆ ಅನ್ನುತ್ತದೆ ಒಂದು ಸ್ವಪ್ನ, ಕೇಳುವಂಥದ್ದು ಮತ್ತೊಂದನ್ನು ಬಯಸುವಂಥದ್ದೇ ಒಂದು ಮೂರ್ಖತನ. ಸಾಯುವಂಥದ್ದು ಕೂಡ ಜೀವಿಸ್ತಕ್ಕಂಥ ಮತ್ತೊಂದು ಪ್ರಕ್ರಿಯೆನೇ ಅನ್ನುವಂಥ ಸ್ಪಷ್ಟತೆ ಯಾವಾಗ ವ್ಯಕ್ತಿಯ ಅಂತಃಕರಣದ ಒಳಗಡೆ ಉದಯವಾಗುತ್ತೋ, ಅಂತಹ ವ್ಯಕ್ತಿ ಜಾಗೃತಗೊಳ್ತಾನೆ. ಅಂತಹ ವ್ಯಕ್ತಿಯನ್ನು ಪಕ್ವತೆ ಉಂಟಾಗ್ತದೆ. ನಾವು ಪ್ರತಿ ದಿವಸ ಪೇಪರ್ನಲ್ಲಿ ಓದ್ತೀವಿ, ಪ್ರತಿನಿತ್ಯವೂ ಕೂಡ ಜೀವನದಲ್ಲಿ ನಾವು ನೋಡ್ತೀವಿ, ಪೇಪರ್ಗಳಲ್ಲಿ, ಟಿ ವಿಗಳಲ್ಲಿ, ರೇಡಿಯೋಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ವ್ಯಕ್ತಿ ಆತ್ಮಹತ್ಯೆಯನ್ನು ಮಾಡಿಕೊಂಡು, ಯಾವುದೋ ಹುಡುಗಿ ಸಿಗಲಿಲ್ಲ, ಯಾವುದೋ ಬಯಸಿದ್ದು ಪ್ರಾಪ್ತಿ ಆಗಲಿಲ್ಲ, ಸ್ಕೂಲ್ನಲ್ಲಿ ಪಾಸ್ ಆಗಲಿಲ್ಲ, ಅಥವಾ ಏನೋ ಒಂದಿಷ್ಟು ಅಪಮಾನವಾಯಿತು, ಅಥವಾ ಏನೋ ಒಂದಿಷ್ಟು ಸಂಪತ್ತನ್ನು ಕಳ್ಕೊಂಡ, ಏನೋ ಒಂದಿಷ್ಟು ಮೋಸ ಹೋದ. ಯಾರೂ ತಿಳಿಯೋದು ಬೇಡ, ಆತ್ಮಹತ್ಯೆಯನ್ನು ಮಾಡ್ಕೊಂಡ್ಕೊಳ್ಳೆ ಅವನು ಜೀವನದಿಂದ ಮುಕ್ತನಾದ. ಜೀವನದ ಪ್ರತಿ ಬಹಳ ಗಹನವಾದಂಥ ಆಕಾಂಕ್ಷೆ ಇತ್ತು ಅವನಿಗೆ, ಅದನ್ನು ಈಡೇರಿಸ್ಕೊಳ್ಳಿಕ್ಕೆ ಅವನ ಕೈನಲ್ಲಿ ಆಗಿಲ್ಲ. ಅದಕ್ಕೋಸ್ಕರ ಅವನು ಆತ್ಮಹತ್ಯೆಯನ್ನು ಮಾಡ, ನಾನೇನು ಬಯಸ್ತೀನಿ, ನನ್ನ ಏನು ಷರತ್ತುಗಳಿವೆ ಅದಕ್ಕೆ ಸರಿಯಾಗಿ ನಾನು ಜೀವನವನ್ನು ಮಾಡಬೇಕು ಅನ್ನುವಂಥ ಒಂದು ಭಾವನೆ ಇತ್ತು ವ್ಯಕ್ತಿ ಅಂತಃಕರಣದ ಒಳಗಡೆ. ಆದರೆ ವ್ಯಕ್ತಿ ನಿರಾಶೆಯಿಂದ, ದುಃಖದಿಂದ ಕೂಡಿದ, ಉದಾಸಿಯಾದ. ಯಾವಾಗ ತಾನು ಬಯಸಿದ್ದು ಅವನಿಗೆ ಸಿಗಲಿಲ್ಲ, ಮೃತ್ಯು ಆದರೂ ಕೂಡ ಪರವಾಗಿಲ್ಲ ಅನ್ನೋಂಥ ರೀತಿಯಲ್ಲಿ ಆ ಕಡೆಗೆ ಹೋದ. ಸ್ವಪ್ನದಿಂದ ಯಾರೂ ಕೂಡ ದೂರ ಓಡಿ ಹೋಗೋ ಅವಶ್ಯಕತೆ ಇಲ್ಲ. ಯಾವಾಗ ವ್ಯಕ್ತಿ ಆಂತರಿಕವಾಗಿ ಜಾಗೃತನಾಗುತ್ತಾನೋ, ಸ್ವಪ್ನಗಳು, ಕನಸುಗಳು, ಕಾಮನೆಗಳು ತನ್ನಿಂದ ತಾನೇ ನಮ್ಮಿಂದ ದೂರ ಓಡಿ. ಯಾವಾಗ ನನ್ನ ಕನಸುಗಳೇ ಅಸತ್ಯವಾಗುತ್ತವೋ, ಓಡಿ ಹೋಗೋದಾದ್ರೆ ಎಲ್ಲಿಗೆ? ದಾರಿಯಲ್ಲಿ, ರಸ್ತೆಯಲ್ಲಿ ಹಗ್ಗ ಬಿದ್ದಿದೆ. ತಪ್ಪು ತಿಳುವಳಿಕೆಯಿಂದ ನಾವು ಅದನ್ನು ಹಾವು ಅಂತ ತಿಳ್ಕೊಂಡಿದ್ದೀವಿ. ಯಾವಾಗ ದೀಪವನ್ನು ತಂದು ನೋಡ್ತೀವಿ ಆವಾಗ ನಮ್ಗೆ ಗೊತ್ತಾಗುತ್ತೆ ಅದು ಹಾವಲ್ಲ, ಹಗ್ಗ ಅಂತ ಹೇಳಿ. ಒಮ್ಮೆ ಇದು ಹಾವಲ್ಲ, ಇದು ಹಗ್ಗ ಅಂತ ಗೊತ್ತಾಯಿತು, ಓಡೋದು ಯಾರು? ಎಲ್ಲಿ ಓಡ್ಲಿಕ್ಕಿದೆ? ಹೋಗೋದೆಲ್ಲಿ? ಎಲ್ಲಿ ತನಕ ವ್ಯಕ್ತಿಯ ಅಂತಃಕರಣ ಪಕ್ವವಾಗೋದಿಲ್ವೋ ಅಲ್ಲಿ ತನಕ ಸಂಸಾರ ಅನ್ನೋದು ಸತ್ಯವಾಗುತ್ತೆ. ಯಾವಾಗ ವ್ಯಕ್ತಿಯ ಅಂತಃಕರಣ ಪಕ್ವತೆಯನ್ನು ಗಳಿಸ್ತು, ಈ ಸಂಸಾರದಿಂದಲೇ ಮೇಲೆ. ಇದರಿಂದ ಈ ಸಂಸಾರ ಅನ್ನುವಂಥದ್ದೇ ಅಧ್ಯಾತ್ಮದ ಈ ಮಾರ್ಗದಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂತಹ ದ್ವಾರ. ಮುಂದುವರಿಯುತ್ತೆ ನಾಳೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ತಥೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.